ಏನು ಕಳೆದ ಒಂದು 4-5 ದಿನಗಳ ಹಿಂದೆ ನಮ್ಮೂರಲ್ಲಿ ಒಂದು 6 ಹಸುಗಳು ಸತ್ತೋಗಿತ್ತು. ಅದರಲ್ಲಿ ಇನ್ಶೂರೆನ್ಸ್ ಇದ್ದದ್ದು ಕೇವಲ ಎರಡು ಹಸುಗಳು ಮಾತ್ರ ಇತ್ತು. ಈ ರೀತಿ ನಮ್ಮೂರಲ್ಲಿ ತಿಳಿಸಿದಾಗ ನಾನು ಅಣ್ಣವ್ರಿಗೆ ಫೋನ್ ಮಾಡಿದೆ, ಅಣ್ಣ ಈ ರೀತಿ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ ನಮ್ಮೂರಲ್ಲಿ, ಎಲ್ಲ ಪರಿಶಿಷ್ಟ ಜಾತಿ ಇರುವಂಥ ಊರದು ಕುಗ್ರಾಮ, ತಾವು ಸಹಾಯ ಮಾಡಲೇಬೇಕು ಅಂದು. ಇಲ್ಲಪ್ಪ ಇನ್ಶೂರೆನ್ಸ್ ಇದ್ದರೆ ಖಂಡಿತ ಅದನ್ನ ಇದು ಮಾಡ್ಕೊಡ್ತೀನಿ ಅಂದರು. ಡಿ ಎಮ್ ವರ್ಕರಿಗೆ ಕೇಳಿದಾಗ ಡಿ ಎಮ್ ಸಾಹೇಬ್ರು ಹೇಳಿದ್ರು, ಕೇವಲ 2 ಹಸುಗಳು ಮಾತ್ರ ಇನ್ಶೂರೆನ್ಸ್ ಇದೆ, ಮಿಕ್ಕಿದ್ದೇನು ಮಾಡೋಕ್ಕೆ ಬರಲ್ಲ ಆ್ಯಸ್ ಪರ್ ಲಾ ಪ್ರಕಾರ ಅಂತಂದರು. ಇಲ್ಲಪ್ಪ ಅದನ್ನು ಮಾಡಲೇಬೇಕು, ಬಡವ್ರಿಗೆ ಅನುಕೂಲ ಆಗಬೇಕು, ನಾನು ಮಾತಾಡ್ತೀನಿ, ಇನ್ಶೂರೆನ್ಸ್ ಇರಬೇಕು ಕೊಡೋದಕ್ಕೆ ಇದ್ರೆ ಮಾತ್ರ ಕೊಡೋಕ್ಕಾಗುತ್ತೆ, ಇಲ್ಲ ಬಡವರು ಇದ್ದಾರೆ ಏನೋ ಸಹಾಯ ಮಾಡಲೇಬೇಕಂತ ಅವ್ರ ಪಾಪ ದೊಡ್ಡ ಮನಸ್ಸು ಮಾಡಿ ಇರ್ರೆಸ್ಪೆಕ್ಟ್ ಆಫ್ ಇದನ್ನು ಒಂದು ಕಾನೂನನ್ನು ವೈಲೇಟ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳು ನಾರಾಯಣವ್ರಿಗೆ. ಇನ್ನೊಬ್ರಿಗೆ ಏನಾಗಿತ್ತು ಪಾಪ ಇದೇ ಇರಲಿಲ್ಲ, 2 ಹಸುಗಳು. ನಮ್ಮ ಶಾಮೇಗೌಡರು ಅವತ್ತು 3 ಹಸು ಕಳ್ಕೊಂಡ್ಬಿಟ್ಟಿದ್ದಾನೆ. ವೈಯಕ್ತಿಕವಾಗಿ ನಾನು ಸ್ವಲ್ಪ ಒಂದು ಇದು ಮಾಡ್ತೀನಿ, ಒಂದು ಹಸು ತಗೊಳೋದಕ್ಕೆ ಅವರಿಗೆ ಸಹಾಯ ಮಾಡ್ತೀನಿ ಅಂತ ಅವ್ರ ವೈಯಕ್ತಿಕವಾಗಿ ಅವರು ಒಂದು 10,000 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳೋದು ಇಷ್ಟೇ, ನಮ್ಮ ತಾಲೂಕಿನ ಎಲ್ಲ ಯಾರ್ಯಾರು ರೈತರಿದ್ದೀರಿ, ಹೈನುಗಾರಿಕೆ ಮಾಡ್ತೀರಿ, ತಪ್ಪದೇ ತಮ್ಮ ಹಸುಗಳಿಗಾಗಿರ್ಬೋದು, ಬೆಳೆಗಳಿಗಾಗಿರ್ಬೋದು ಇನ್ಶೂರೆನ್ಸನ್ನು ತಪ್ಪದೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.